ಸರ್ಕಾರ ಮತ್ತು ವಿಪಕ್ಷಗಳ ಮಧ್ಯೆ ಎಸ್ಸಿಪಿ ಟಿಎಸ್ಪಿ ಹಣದ ಜಟಾಪಟಿ ನಡೀತಾ ಇದೆ. ಗುಜರಾತ್ನಲ್ಲಿ ಎಸ್ಸಿಪಿ ಮತ್ತು ಟಿಎಸ್ಪಿ ಹಣವನ್ನು ಬಿಜೆಪಿ ಬಳಸಿಕೊಂಡಿದೆ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಹಣ ಇದು ಎಸ್ಸಿಪಿ ಟಿಎಸ್ಪಿ ಅಂದರೆ. ಆ ಹಣವನ್ನು ಬಳಸಿಕೊಂಡಿರುವ ವಿಚಾರ ಇಲ್ಲಿ ಚರ್ಚೆ ಆಗ್ತಾ ಇದೆ. ಗುಜರಾತ್ನಲ್ಲಿಯೇ ಬಳಸಿಕೊಳ್ಳಲಾಗಿದೆ. ಅಲ್ಲಿ ಬಿಜೆಪಿ ಸರ್ಕಾರ ಇದೆ. ಬಿಜೆಪಿ ನಾಯಕರನ್ನು ಪ್ರಶ್ನೆ ಮಾಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಮಧ್ಯಪ್ರದೇಶದಲ್ಲೂ ಕೂಡ ದಲಿತರು ಮತ್ತು ಆದಿವಾಸಿಗಳ ಹಣವನ್ನು ಬಳಸಿಕೊಂಡಿದ್ದಾರೆ. ಮಧ್ಯಪ್ರದೇಶದಲ್ಲಿ ಯಾವ ಸರ್ಕಾರ ಇದೆ? ಗೋ ಸಂರಕ್ಷಣೆ ಯೂಸ್ ಮಾಡಿದ್ದಾರೆ, ಗೋ ಸಂರಕ್ಷಣೆಗೆ ಯೂಸ್ ಮಾಡಿಕೊಂಡಿದ್ದಾರೆ. ನಿಮಗೆ ದಲಿತರಿಗಿಂತ ಗೋವುಗಳೇ ಜಾಸ್ತಿನಾ? ಇನ್ನು ಮಹಾರಾಷ್ಟ್ರ ಸಾಲ ಮನ್ನಾ 2,000 ಕೋಟಿ ಇದೇ ಎಸ್ಸಿಪಿ ಟಿಎಸ್ಪಿ ಹಣವನ್ನು ಬಳಸಿಕೊಂಡು ಸಾಲ ಮನ್ನಾಗೆ ಹಣವನ್ನು ಬಳಸಿಕೊಂಡಿದ್ದಾರೆ. ಸೊ ಎಸ್ಸಿಪಿ ಟಿಎಸ್ಪಿ ಹಣ ಬಳಸಿದ್ದರ ಬಗ್ಗೆ ಏನು ಹೇಳ್ತೀರಿ? ಬಿಜೆಪಿಯವರು ಮೋದಿಯವರ ಗುಣಗಾನ ಮಾಡ್ತೀರಿ ಅಲ್ವಾ? ಹಗುರವಾಗಿ ಮಾತನಾಡಿದ್ರೆ ನಿಮ್ಮ ಬಿಜೆಪಿ RSS ಸಂಸ್ಕೃತಿಯನ್ನು ತೋರಿಸುತ್ತೆ ಅಂತ ಹೇಳಿ ಬಿಜೆಪಿ ವಿರುದ್ಧ ಕೆಂಡಕಾರಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಶಾಖೆನಲ್ಲಿ ಅವರಿಗೆ ಕೊಡುವಂಥ ಟ್ರೈನಿಂಗು ಹಿಂದುಳಿದ ವರ್ಗದ ನಾಯಕರಿಗೆ, ದಲಿತರ ನಾಯಕರಿಗೆ, ಅಲ್ಪಸಂಖ್ಯಾತರ ನಾಯಕರಿಗೆ ಯಾವಾಗಲೂ ಕೂಡ ಏನು ಒಂದು ದೃಷ್ಟಿಕೋನದಿಂದ ನೋಡುವಂಥ ಟ್ರೈನಿಂಗೇ ಅಲ್ಲಾಗುತ್ತೆ. ಅದನ್ನು ನಾರಾಯಣ ಸ್ವಾಮಿ ಚೆಲುವಾದಿಯವರು ಇವಾಗ ಟ್ರೈನಿಂಗ್ ಪಡೆದು ಈಗ ಅದು ಹೇಳಿದ್ದಾರೆ. ಅದರಲ್ಲಿ ನನಗೇನು ಆಶ್ಚರ್ಯ ಅಂತೇನಿಲ್ಲ. ಆದರೆ ನಂದು ಒಂದು ಪ್ರಶ್ನೆ ನೇರವಾಗಿ ನಾರಾಯಣ ಸ್ವಾಮಿ ಚೆಲುವಾದಿಯವರಿಗೆ, ಗುಜರಾತ್ನಲ್ಲಿ ನಿಮ್ಮ ಬಿಜೆಪಿ ಸರ್ಕಾರ ಎಸ್ಸಿಪಿ ಟಿಎಸ್ಪಿ ಹಣ ಮೋದಿ ಅವರ ಹುಟ್ಟೂರಾದಂಥ ವಾದ್ನಗರ್ಗೆ ಡಾಕ್ಯುಮೆಂಟ್ರಿ ಮಾಡಕ್ಕೆ ಯೂಸ್ ಮಾಡಿದಾರಲ್ಲ, ಅದ್ರ ಬಗ್ಗೆ ನಿಮ್ಮ ಏನು ಅಭಿಪ್ರಾಯ ಇದೆ? ಮಧ್ಯಪ್ರದೇಶನಲ್ಲಿ 100 ಕೋಟಿ ರೂಪಾಯಿ ದಲಿತರಿಗೆ, ಆದಿವಾಸಿಗೆ ಸೇರ್ಬೇಕಾಗಿರುವಂಥ ಹಣ ಗೋ ಸಂರಕ್ಷಣೆಗೆ ಯೂಸ್ ಮಾಡಿದಾರಲ್ಲ, ಅದ್ರ ಬಗ್ಗೆ ಏನು ಅಭಿಪ್ರಾಯ? ಮಧ್ಯಪ್ರದೇಶನಲ್ಲಿ ಅಥವಾ ಬಿಜೆಪಿ ರೂಲ್ಡ್ ಸ್ಟೇಟ್ಸ್ನಲ್ಲಿ ನಿಮಗೆ ದಲಿತರು ಮತ್ತು ಆದಿವಾಸಿ ಜೀವಕ್ಕಿಂತ ಹೆಚ್ಚಾಗಿ ನಿಮಗೆ ಗೋ ಪ್ರಾಣಿಗಳದೇ ಜೀವ ಹೆಚ್ಚ? ನಿಮ್ಮ ಮಹಾರಾಷ್ಟ್ರದಲ್ಲಿ ಏನು ಮಹಾರಾಷ್ಟ್ರ ಮಾಡಲು ಏಕನಾಥ್ ಶಿಂದೆ ಅಂತ ಯಾವಾಗಲೂ ಹೇಳ್ತಾ ಇರ್ತೀರಲ್ಲ, ಮಹಾರಾಷ್ಟ್ರದಲ್ಲಿ 2,000 ಕೋಟಿ ರೂಪಾಯಿ ಎಸ್ಸಿಪಿ ಟಿಎಸ್ಪಿ ಹಣ ಸಾಲ ಮನ್ನಾಗೆ ಉಪಯೋಗ ಮಾಡಿದಾರಲ್ಲ, ಅದ್ರ ಬಗ್ಗೆ ಏನು ಅಭಿಪ್ರಾಯ ನಿಮಗೆ? ಆಮೇಲೆ ನಾರಾಯಣ ಸ್ವಾಮಿ ಚೆಲುವಾದಿ ಇರ್ಬೋದು, ಬಿಜೆಪಿಯವ್ರು ಯಾರಾದರೂ ಇರ್ಬೋದು, ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ನಾಲ್ಗೆ ಬಿಗಿ ಇಟ್ಕೊಂಡು ಮಾತಾಡಿ. He is not a selected candidate. He is an elected chief minister of Karnataka. ಏನು ಯಾರೋ ಒಂದು ದಯಪಾಲಿಂದ ಆಗಿಲ್ಲ. ಇದು 140 ಜನ ಕಾಂಗ್ರೆಸ್ಸಿಗರಿಗೆ ಆಶೀರ್ವಾದ ಮಾಡಿ ಇವತ್ತು ಮುಖ್ಯಮಂತ್ರಿಗಳಾಗಿ ಕೂತಿದ್ದಾರೆ. ಹಗುರವಾಗಿ ಮಾತಾಡಿದ್ರೆ ನಿಮ್ಮ ಸಂಸ್ಕೃತಿ ತೋರಿಸ್ತಾ ಇದೆ ಬಿಜೆಪಿ ಮತ್ತು RSS ಸಂಸ್ಕೃತಿಯನ್ನು. RSS ಶಾಖೆನಲ್ಲಿ ಅವರಿಗೆ ಕೊಡುವಂಥ ಟ್ರೈನಿಂಗು ಹಿಂದುಳಿದ ವರ್ಗದ ನಾಯಕರಿಗೆ, ದಲಿತರ ನಾಯಕರಿಗೆ, ಅಲ್ಪಸಂಖ್ಯಾತರ ನಾಯಕರಿಗೆ